ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರಸನ್ನ ಇವರ್ನಾಡು ಮಾತಾಡ್ತಿರೋದು. ನಾನು ವಿವೇಕಾನಂದ ಸರ್ಕಲಲ್ಲಿ ಇದ್ದೇನೆ. ವಿವೇಕಾನಂದ ಸರ್ಕಲಿಂದ ಈ ಆಯುರ್ವೇದ ಕಡೆಗೆ ಹೋಗುವ ರಸ್ತೆಯಲ್ಲಿ ಸ್ವಲ್ಪ ದೂರ ಬಂದರೆ ನಿಮಗೆ ಒಂದು ತುಂಬ ಹಳೆಯ ಒಂದು ಹೋಟೆಲ್ ಕಾಣಲಿಕ್ಕೆ ಸಿಗ್ತದೆ. ಶ್ರೀದುರ್ಗ ಅಂತ ಹೋಟೆಲ್ನ ಹೆಸರು. ಶಿವಕಾವೇರಿ ಬಿಲ್ಡಿಂಗು, ಮೇಲೆ ಜಿಮ್ ಇದೆ, ಜಿಮ್ಮಿನ ಕೆಳಗೆ ಶ್ರೀದುರ್ಗ ಅಂತ ಒಂದು ಹೋಟೆಲ್ ಇದೆ. ಈ ಹೋಟೆಲನ್ನು ಕಟ್ಟಿದವರು ಪುಂಡರೀಕಾಕ್ಷ ಕಿದಿಲಾಯ ಅಂತ. ಇವರು 28 ವರ್ಷಗಳ ಹಿಂದೆ ತುಂಬ ಗಡಿಬಿಡಿಯಿಂದ ಚೇರ್ ಎಲ್ಲ ತಂದು, ಟೇಬಲ್ ಎಲ್ಲ ತಂದು, ಬಾಡಿಗೆ ಚೇರ್ ಬಾಡಿಗೆ ಟೇಬಲ್ ತಂದು ಪ್ರಾರಂಭಿಸಿದ ಹೋಟೆಲ್ ಅಂತ ಅವರು ಹಂಚ್ಕೊಳ್ತಾರೆ ನಮ್ಮ ಹತ್ರ. ಭಟ್ರ ಈ ಹೋಟೆಲ್, ಇಲ್ಲಿ ಭಟ್ರ ಹೋಟೆಲ್ ಅಂತ ಪ್ರಸಿದ್ಧ ಈ ಏರಿಯಾದಲ್ಲಿ. ಭಟ್ರ ಹೋಟೆಲ್ ಅಂತಂದರೆ ಎಲ್ರಿಗೂ ಗೊತ್ತಿದೆ ವಿವೇಕಾನಂದ ಸರ್ಕಲಲ್ಲಿ. ಯಾಕಂದರೆ ಇವರ ಆಹಾರ ರುಚಿಯಾದ ಆಹಾರ ಪ್ರಸಿದ್ಧ. ಸುಳ್ಯದ ಹಾಗೂ ಸುಳ್ಯ ತಾಲೂಕಿನ ಮೂಲೆಯಿಂದ ಇಲ್ಲಿಗೆ ಆಹಾರವನ್ನು ಹುಡುಕೊಂಡು ಬರ್ತಾರೆ. ಯಾಕಂದರೆ ಇವರ ಫುಡ್ ಅಷ್ಟು ಚೆನ್ನಾಗಿರ್ತದೆ. ಬೆಳಿಗ್ಗೆ 6-6:30 ಗಂಟೆಗೆ ಶುರು ಮಾಡ್ತಾರೆ ಇವರು ಇದು ಫುಡ್ ತಯಾರು ಮಾಡಲಿಕ್ಕೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬ ವೆರೈಟಿ ಫುಡ್ಗಳೆಲ್ಲ ಇರ್ತದೆ. ನೋಡಿ, ಈಗ ಇಡ್ಲಿ ತಯಾರಾಗಿದೆ, ಬಿಸಿ ಇಡ್ಲಿ ತಯಾರು ಮಾಡ್ತಾಯಿದ್ದಾರೆ. ಮಾರ್ನಿಂಗ್ ಫುಡ್, ಆಮೇಲೆ ಬನ್ಸು, ಇಲ್ಲಿಯ ಬನ್ಸು ಭಾರಿ ಪ್ರಸಿದ್ಧ. ಆಮೇಲೆ ಪೂರಿ ಇತ್ಯಾದಿಗಳನ್ನೆಲ್ಲ ಇವರು ತಯಾರು ಮಾಡ್ತಾರೆ. ಅದು ಬನ್ಸ್ ತಯಾರು ಮಾಡ್ತಾರೆ ನೋಡಿ. ಹಾಗೆ ಇವರಿಗೆ ಒಬ್ಬ ಹೆಲ್ಪರ್ ಇದ್ದಾನೆ, ಅವನ ಹೆಸರು ಶ್ರೀನಿವಾಸ ಅಂತ. ತುಂಬ ವರ್ಷದಿಂದ ಈ ಪ್ರಾರಂಭದಿಂದಲೇ ಭಟ್ರೊಟ್ಟಿಗೆ ಅವನು ಕೆಲಸ ಮಾಡ್ತಿದ್ದಾನೆ. ಹಾಗೆ ನೋಡಿ, ಫುಡ್ಗಳೆಲ್ಲ ರೆಡಿಯಾಗಿದೆ. ಅಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರ ನೋಡಿ, ಹೆಸರು ಇತ್ಯಾದಿ ಎಲ್ಲ ಥರ ಇದೆ. ಭಟ್ರ ಈ ಖಡಕ್ ಚಾಯದೊಟ್ಟಿಗೆ ನಿಮಗೆ ಕಾಂಬಿನೇಷನ್ಗೆ ಎಷ್ಟು ಆಹಾರಗಳ ವೆರೈಟಿ ಇದೆ ನೋಡಿ. ಅಲ್ಲಿ ಪಲಾವ್ ಇದೆ, ಪೂರಿ ಬಾಜಿ, ಬನ್ಸ್ ಸಾಂಬಾರು, ಆಮೇಲೆ ಇಡ್ಲಿ ಸಾಂಬಾರು, ಆಮೇಲೆ ನೋಡಿ ಅವಲಕ್ಕಿ, ಆಮೇಲೆ ಹೆಸರು, ಆಮೇಲೆ ಸಂಜೆ ಹೊತ್ತಿಗೆ ಕಲ್ತಪ್ಪ ಇಲ್ಲಿ ಇರ್ತದೆ. ಆಮೇಲೆ ಅದಕ್ಕೆ ಬೇಕಾದ ಸಾಂಬಾರು ಬಾಜಿ ಇರ್ತದೆ. ಬೇಸಿಗೆಯಲ್ಲಿ ಕೋಲ್ಡ್ ಉಪ್ಪಿಟ್ಟು, ಆಮೇಲೆ ಕಡಲೆ, ವಿಷಯಗಳು ಇದೆ ಇಲ್ಲಿ. ಇವನು ರವಿ ಅಂತ, ಇವನು ಕೂಡ ಸುಮಾರು 10-15 ವರ್ಷದಿಂದ ಭಟ್ರ ಜೊತೆ ಇದೆ. ಮಧ್ಯಾಹ್ನ ಬಿಸಿಯಾದ ಬಿಸಿಯೂಟ ದೊರೆಯುತ್ತದೆ. ಯಾವುದಕ್ಕೂ ಈ ಏರಿಯಾದಲ್ಲಿ ಒಂದು ಒಳ್ಳೆಯ ಹೋಟೆಲ್ ಭಟ್ರದ್ದು. 28 ವರ್ಷದಿಂದ ಇವರು ಈ ಹೋಟೆಲ್ಗೆ ಕಸ್ಟಮರ್. ಈ ರೀತಿಯ ಕಸ್ಟಮರ್ಸನ್ನು ಮಾತಾಡಿಕೊಂಡು ಹೋದರೆ ವಿಡಿಯೋ ದೊಡ್ಡದಾಗ್ತದೆ. ಅದಕ್ಕೆ ನೀವೇ ಒಮ್ಮೆ ಈ ಹೋಟೆಲ್ಗೆ ಭೇಟಿ ಕೊಡಿ ಎಲ್ಲರೂ. ಓಕೆ, ಬಾಯ್.